ನಮಸ್ಕಾರ ಗೆಳೆಯರೆ, ನಮ್ಮ ಯೂಟ್ಯೂಬ್ ಚಾನಲ್ ನೋಟ್ ನೌಗೆ ಸ್ವಾಗತ. ಗೆಳೆಯರೆ, ನಾವು ಪ್ರತಿದಿನ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಏರಿಕೆ ಬಗ್ಗೆ ಮಾತನಾಡ್ತೀವಿ. ಆದರೆ ಕಪ್ಪು ಬಂಗಾರ ಅಂದರೆ ಏನು? ಇದು ಭೂಮಿಯ ಅಡಿಯಲ್ಲಿ ಹೇಗೆ ತಯಾರಾಗುತ್ತೆ? ಕೋಟಿ ವರ್ಷಗಳ ಹಳೆಯ ಜೀವಿಗಳಿಗೂ ಮತ್ತು ನಾವು ಓಡಿಸೋ ಬೈಕ್ಗೂ ಏನು ಸಂಬಂಧ? ಈ ವಿಡಿಯೋದಲ್ಲಿ ನಾವು ಕಚ್ಚಾ ತೈಲದ ಇಡೀ ಪ್ರಯಾಣವನ್ನು ಮಜವಾಗಿ ನೋಡೋಣ. ಇವತ್ತು ನಾವು ಮಾತನಾಡ್ತಿರೋದು ಒಂದು ವಿಚಿತ್ರವಾದ ದ್ರವದ ಬಗ್ಗೆ. ಇದರ ಹೆಸರು ಕೇಳಿದರೆ ಸಾಕು, ಮಿಡಲ್ ಕ್ಲಾಸ್ ಜನರಿಗೆ ಜೇಬಿನ ನೆನಪಾಗುತ್ತೆ, ರಾಜಕಾರಣಿಗಳಿಗೆ ವೋಟ್ ಬ್ಯಾಂಕ್ ನೆನಪಾಗುತ್ತೆ, ಇನ್ನು ದೊಡ್ಡ ದೊಡ್ಡ ದೇಶಗಳಿಗೆ ಯುದ್ಧದ ನೆನಪಾಗುತ್ತೆ. ಅದೇ ನಮ್ಮ ಕ್ರೂಡ್ ಆಯಿಲ್ ಅಥವಾ ಕಚ್ಚಾ ತೈಲ. ನಾವೆಲ್ಲರೂ ಪೆಟ್ರೋಲ್ ಬಂಕ್ ಹತ್ತಿರ ನಿಂತು ಅಯ್ಯೋ ಇವತ್ತು 10 ಪೈಸೆ ಜಾಸ್ತಿ ಆಯಿತಾ ಅಂತ ಬೇಜಾರು ಮಾಡ್ಕೊಳ್ತೀವಲ್ವಾ. ಆದರೆ ಈ ಕಪ್ಪು ದ್ರವ ಕೇವಲ ಪೆಟ್ರೋಲ್ ಮಾತ್ರ ಅಲ್ಲ, ಇದು ಇಡೀ ಪ್ರಪಂಚವನ್ನೇ ಓಡಿಸ್ತಿರೋ ಇಂಧನ. ಮೊದಲು ಒಂದು ಇಂಟ್ರೆಸ್ಟಿಂಗ್ ವಿಷಯ ಹೇಳ್ತೀನಿ ಕೇಳಿ. ನೀವು ನಿಮ್ಮ ಕಾರ್ ಅಥವಾ ಬೈಕ್ಗೆ ಪೆಟ್ರೋಲ್ ಹಾಕ್ಸ್ತಿದ್ದೀರಾ ಅಂದರೆ ನೀವು ಒಂದು ರೀತಿಯಲ್ಲಿ ಟೈಮ್ ಮಿಷಿನ್ ಯೂಸ್ ಮಾಡ್ತಾ ಇದ್ದೀರಿ ಅಂತ ಅರ್ಥ. ಯಾಕೆ ಗೊತ್ತಾ? ಈ ಕ್ರೂಡ್ ಆಯಿಲ್ ಇವತ್ತು ನಿನ್ನೆ ತಯಾರಾದದ್ದಲ್ಲ. ಸುಮಾರು 30-40 ಕೋಟಿ ವರ್ಷಗಳ ಹಿಂದೆ, ಅಂದರೆ ಡೈನೋಸರ್ಗಳಿಗಿಂತಲೂ ಮುಂಚೆ ಸಮುದ್ರದಲ್ಲಿ ಸಣ್ಣ ಸಣ್ಣ ಜೀವಿಗಳು ಮತ್ತು ಪಾಚಿ ಇತ್ತಿದ್ವು. ಇವು ಸತ್ತು ಕೆಳಗೆ ಹೂತು ಹೋದವು. ಕ್ರಮೇಣ ಅವುಗಳ ಮೇಲೆ ಮಣ್ಣು, ಕಲ್ಲು ಮತ್ತು ಮರಳು ಬಿದ್ದು ಫುಲ್ ಪ್ರೆಷರ್ ಕ್ರಿಯೇಟ್ ಆಯಿತು. ಒಳಗಡೆ ಫುಲ್ ಹೀಟು, ಕಪ್ಪು ದ್ರವವಾಯಿತು. ಅದಕ್ಕೆ ಇದನ್ನು ಫಾಸಿಲ್ ಫ್ಯೂಲ್ ಅಂತ ಕರೆಯೋದು. ಅಂದರೆ ನಾವೀಗ ಗಾಡಿ ಓಡಿಸ್ತಿರೋದು ಕೋಟಿ ವರ್ಷಗಳ ಹಿಂದಿನ ಪ್ರಾಣಿಗಳ ಪವರಿಂದ. ಯೋಚನೆ ಮಾಡಿ ನೋಡಿ, ಎಷ್ಟು ಮಜಾ ಅಲ್ವಾ? ಸರಿ, ತೈಲನ ಭೂಮಿಯಿಂದ ಹೊರಗೆ ತೆಗೆದಾಗ ಇದು ನೋಡೋಕ್ಕೆ ಹೇಗಿರುತ್ತೆ ಗೊತ್ತಾ? ಗಟ್ಟಿ ಕೆಸರಿನ ಥರ ಇರುತ್ತೆ. ಇದನ್ನು ನೀವು ಸೀದಾ ಗಾಡಿಗೆ ಹಾಕಿದರೆ ನಿಮ್ಮ ಗಾಡಿ ಅಲ್ಲೇ ಲಾಸ್ಟ್ ರೈಡ್ ಮುಗಿಸ್ಬಿಡುತ್ತೆ. ಇದನ್ನು ಕ್ಲೀನ್ ಮಾಡೋಕ್ಕೆ ರಿಫೈನರಿಗಳಿಗೆ ಕಳಿಸ್ತಾರೆ. ಅಲ್ಲಿ ಒಂದು ಫ್ರ್ಯಾಕ್ಷನಲ್ ಡಿಸ್ಟಿಲೇಷನ್ ಅನ್ನೋ ಪ್ರಕ್ರಿಯೆ ನಡೆಯುತ್ತೆ. ಸೈನ್ಸ್ ಕ್ಲಾಸ್ನಲ್ಲಿ ಓದಿದ್ದು ನೆನಪಾಗ್ತಿದೆಯಾ? ಆದರೆ ನನಗೆ ಪರೀಕ್ಷೆಯಲ್ಲಿ ಇದು ನೆನಪೇ ಇರಲಿಲ್ಲ ಅಂದ್ಕೊಳ್ಳಿ. ಸಿಂಪಲ್ಲಾಗಿ ಹೇಳ್ಬೇಕಂದ್ರೆ, ಕೆಸರನ್ನು ದೊಡ್ಡ ಪಾತ್ರೆಯಲ್ಲಿ ಹಾಕಿ ಕಾಯಿಸ್ತಾರೆ. ಅತಿ ಹೆಚ್ಚು ಬಿಸಿ ಆದಾಗ ಅದು ಅನಿಲ ಆಗುತ್ತೆ. ಅದನ್ನು ಮತ್ತೆ ತಂಪು ಮಾಡಿದಾಗ ಒಂದೊಂದು ಲೆವೆಲ್ನಲ್ಲಿ ಒಂದೊಂದು ವಸ್ತು ಸಿಗುತ್ತೆ. ಮೊದಲು ಸಿಗೋದು LPG ಗ್ಯಾಸ್. ಸ್ವಲ್ಪ ಕೆಳಗೆ ಬಂದರೆ ಪೆಟ್ರೋಲ್ ಸಿಗುತ್ತೆ. ಇನ್ನೂ ಸ್ವಲ್ಪ ಕೆಳಗೆ ಬಂದರೆ ವಿಮಾನಕ್ಕೆ ಹಾಕೋ ಇಂಧನ ಜೆಟ್ ಫ್ಯೂಲ್ ಸಿಗುತ್ತೆ. ಇದಕ್ಕಿಂತ ಕೆಳಗೆ ಡೀಸೆಲ್ ಸಿಗುತ್ತೆ. ಕೊನೆಯಲ್ಲಿ ಕೆಳಗೆ ಉಳಿಯೋದು ಫುಲ್ ವೇಸ್ಟ್ ಅಂತ ಅಂದ್ಕೊಳ್ತೀರಾ? ಅಲ್ಲ, ಆ ವೇಸ್ಟನ್ನೇ ನಾವು ರಸ್ತೆಗೆ ಹಾಕೋ ಡಾಂಬರ್ ಅಂತ ಕರಿತೀವಿ. ಅಂದರೆ ಕ್ರೂಡ್ ಆಯಿಲ್ನಲ್ಲಿ ಯಾವುದೂ ವೇಸ್ಟ್ ಆಗಲ್ಲ. ಈಗ ಒಂದು ಶಾಕಿಂಗ್ ಸತಿ ಹೇಳ್ತೀನಿ ಕೇಳಿ. ನಿಮ್ಮ ಮನೆ ಸುತ್ತ ಒಂದು ಸಲ ಕಣ್ಣು ಹಾಯಿಸಿ ನೋಡಿ. ನೀವು ಹಲ್ಲುಜ್ಜೋ ಪೇಸ್ಟ್, ಸ್ನಾನ ಮಾಡೋ ಸೋಪು, ಅಡುಗೆ ಮಾಡೋ ನಾನ್ ಸ್ಟಿಕ್ ಪ್ಯಾನ್, ನೀವು ಹಾಕಿರೋ ಪಾಲಿಸ್ಟರ್ ಶರ್ಟ್ ಅಷ್ಟೇ ಯಾಕೆ, ನಿಮ್ಮ ಫೋನ್ನಲ್ಲಿರೋ ಪ್ಲಾಸ್ಟಿಕ್ ಬಾಡಿ ಎಲ್ಲದರಲ್ಲೂ ಈ ಪೆಟ್ರೋಲಿಯಂ ಅಂಶ ಇದೆ. ಕೆಲವು ಸಲ ನಾವು ಮೈಗೆ ಹಚ್ಚೋ ಅಥವಾ ಮುಖಕ್ಕೆ ಹಚ್ಚೋ ಪೌಡರ್ನಲ್ಲೂ ಇದರ ಉಪ ಉತ್ಪನ್ನಗಳು ಇರ್ತವೆ. ಅಂದರೆ ಬೆಳಗ್ಗೆ ಎದ್ದಾಗಿನಿಂದ ರಾತ್ರಿ ಮಲಗೋವರೆಗೆ ನಾವು ಈ ಕ್ರೂಡ್ ಆಯಿಲ್ನ ಕಪಿಮುಷ್ಟಿಯಲ್ಲಿಯೇ ಇರ್ತೇವೆ. ಈಗ ಕಹಿ ಸತ್ಯಕ್ಕೆ ಬರೋಣ. ಯಾಕೆ ಪೆಟ್ರೋಲ್ ರೇಟ್ ಜಾಸ್ತಿ ಆಗುತ್ತೆ? ಪ್ರಪಂಚದಲ್ಲಿ ನಮಗೆ ಎಷ್ಟು ಆಯಿಲ್ ಬೇಕೋ ಅಷ್ಟನ್ನು ಮಾತ್ರ ಕೆಲವು ದೇಶಗಳು ತೆಗಿತಾರೆ. ಇದನ್ನು ಕಂಟ್ರೋಲ್ ಮಾಡೋದು OPEC ಅನ್ನೋ ಒಂದು ಸಂಘಟನೆ. ಇವರು ಇವತ್ತು ರೇಟ್ ಜಾಸ್ತಿ ಮಾಡೋಣ ಅಂದರೆ ಸಾಕು, ಇಡೀ ಪ್ರಪಂಚದ ಎಕಾನಮಿ ಅಲ್ಗಾಡುತ್ತೆ. ಆದರೆ ಗೆಳೆಯರೆ, ಇದು ಸೀಮಿತವಾಗಿರೋ ಸಂಪತ್ತು. ನಾವು ಹಿಂಗೆ ಖಾಲಿ ಮಾಡ್ತಾ ಹೋದರೆ ಮುಂದಿನ 50 ವರ್ಷಗಳಲ್ಲಿ ಭೂಮಿಯ ಒಳಗಿರುವ ಡಬ್ಬ ಖಾಲಿ ಆಗ್ಬೋದು. ಅದಕ್ಕೆ ಈಗ ಎಲ್ಲರೂ ಎಲೆಕ್ಟ್ರಿಕ್ ವೆಹಿಕಲ್ಸ್, ಹೈಡ್ರೋಜನ್ ಪವರ್ ಅಂತ ಓಡ್ತಿದ್ದಾರೆ. ಸೊ ಇವತ್ತಿನ ಕಥೆ ನಿಮಗೆ ಇಷ್ಟ ಆಯಿತು ಅನ್ಕೋತೀನಿ. ಸೊ ಫ್ರೆಂಡ್ಸ್, ಕಚ್ಚಾ ತೈಲ ಇಲ್ಲದೆ ಪ್ರಪಂಚವನ್ನು ಊಹೆ ಮಾಡೋದು ಕಷ್ಟ, ಆದರೆ ಇದು ಮುಗಿದು ಹೋಗೋ ಸಂಪತ್ತು. ಈ ವಿಷಯದ ಬಗ್ಗೆ ನಿಮಗೇನಾದರೂ ಅನುಮಾನ ಇದ್ದರೆ ಅಥವಾ ಮುಂದಿನ ಎಪಿಸೋಡ್ನಲ್ಲಿ ಯಾವ ವಿಷಯದ ಬಗ್ಗೆ ಮಾತನಾಡಬೇಕು ಅಂತ ಅನಿಸಿದರೆ ನಮಗೆ ಕಾಮೆಂಟ್ ಮಾಡಿ. ಹೋಗಿ ಬರ್ತೀನಿ, ಗಾಡಿಗೆ ಪೆಟ್ರೋಲ್ ಹಾಕ್ಸೋಕೆ ಹೋಗ್ಬೇಕು. ಯಾರಿಗೊತ್ತು, ನಾಳೆ ಮತ್ತೆ ರೇಟ್ ಜಾಸ್ತಿ ಆದರೂ ಆಗ್ಬೋದು. ಧನ್ಯವಾದಗಳು.